ಸಭೆಯಲ್ಲಿ ಮಾವ ಸಿಂಹಾಸನವನ್ನು ಏರಿಕೊಂಡಿದ್ದಾನೆ. ಹೇಗೆ ಅವರ ತೊಳೆಯಲು ಏನಷ್ಟೊಂದು ಸಲುಗೆಯುವುದಾಗಿ ಭಾವಿಸಿದ್ದೀರಾ? ಎಲ್ಲವನ್ನು ಬಲ್ಲವರು ಎನ್ನುವುದಾಗಿ ನೇರವಾಗಿ ಬಂದು ನನ್ನ ಆಸ್ಥಾನದಲ್ಲಿ ನನ್ನ ತೊಡೆಯನ್ನು ಏರುತ್ತಾ ಇದ್ದೀರಲ್ಲ, ಬಲ್ಲವರ ಭವನ ಎನ್ನುವುದು ನೆನಪಿರಲಿ. ಎಷ್ಟು ಮಾತನಾಡಿದೆ ಒಂದು ಕಳೆದ ಜಾಗೃತಿ ನಿಮ್ಮನ್ನ ಮರೆತು ನಿಲ್ಲುವೆ ಏಕೆ ಮಾವ ಅಳಿಯನಲ್ಲವೇ ಪ್ರೀತಿಯಿಂದ ಕರೆಸಿ
ಕಳಿಸಿ ಓಕೆ ನಿಮ್ಮನ್ನ ನೋಡುವಾಗ ನನಗೆ ಪ್ರತಿನಿತ್ಯವೂ ಆಗುವುದು ಆನಂದ. ಓಹೋ, ಪ್ರತಿದಿನ ನನಗೆ ನಿತ್ಯಾನಂದವೇ ಆಗ್ತದೆ. ಅಲ್ಲ ಕೃಷ್ಣ, ನೀನು ಸಾಮಾನ್ಯನಲ್ಲ. ಯಾಕೆ ಮಾವ? ನೀನು ಮಾನಸ ಸ್ವರೂಪಿ, ನೀನು ಮಾನಸ ಸ್ವರೂಪಿ. ಓಹೋ, ಎಲ್ಲವನ್ನೂ ಮನಸ್ಸಿನಲ್ಲಿಯೇ ಮಾಡ್ತೀಯ. ನಿತ್ಯವೂ ಆನಂದ. ಈಗ ನಾವು ಬಂದಿದ್ದು ನಿನಗೆ ಆನಂದ ಆಗಿರ್ಬೇಕಲ್ಲ. ಒಂದೊಮ್ಮೆ ಆನಂದವೂ ಆಗ್ತದೆ, ಇನ್ನೊಮ್ಮೆ ಕೋಪವೂ ಬರ್ತದೆ. ಯಾಕೆ ಪ್ರತಿಷ್ಠ, ನಾನು ಕಳುಹಿಸಿದ ಎಲ್ಲರನ್ನ ಸಾಯಿಸಿದ್ದೀರಿ, ಕೊಂದಿದ್ದೀರಿ. ಬಲರಾಮ, ಕೃಷ್ಣ ಬಲರಾಮರೇ, ನಿಮ್ಮನ್ನ ಕೊಲ್ಲುವುದಕ್ಕೆ ಮುಂಚೆ ಯಾರಲ್ಲಿ ವಸುದೇವ ದೇವಕಿಯರನ್ನ ಸಜೀವವಾಗಿ ದಯಿಸಿ ನಿನ್ನ ಪಾಪದ ಕೊಡವು ತುಂಬಿದೆ. ಬೋಡು ಮಾವ, ಬೋಡು ದೈ ಇಳಿಸುವುದಕ್ಕೆ ನಾವು ಬಂದಿದ್ದು. ಇಲ್ಲ, ಅಲ್ಲ, ನಿನ್ನನ್ನು ಏನು ಮಾಡಿದೆ ನಾವು? ಫಲಗಳಿದ ಇಂದಿರುತ್ತ ಹೂವಿನ ಮಳಗೆರದ ಬಂಬರದಿ ಸುಮನದ ಜಲಜಗಳ ಮೆಚ್ಚಿ ಜಯವನ್ನು ಹೊರೆದವಾಗ ನೆಕ್ಸ್ಟ್ ಮಂಗಲಂ ಭಗವಾನ್ ಮಂಗಲ ವಿಷ್ಣು ಮಂಗಲಂ ಮಂಗಲೋ